ನಮಸ್ಕಾರ. ಇವತ್ತು ನಾವು ಇಲ್ಲಿದ್ದೀರಿ ಅಂತಂದ್ರೆ ಐತಿಹಾಸಿಕ ಸ್ಥಳ, ಇಡೀ ವಿಶ್ವವಿಖ್ಯಾತ ಪ್ರಸಿದ್ಧವಾಗಿರ್ತಕ್ಕಂಥ ಧರ್ಮರಾಯ ದ್ರೌಪದಮ್ಮನವರ ಸನ್ನಿಧಾನ ಬೆಂಗಳೂರು ಕರಗ ನಡೀತಕ್ಕಂಥ ಜಾಗದಲ್ಲಿ ನಮ್ಮ ರಾಮ ಲಕ್ಷ್ಮಣ 3 ವರ್ಷದಿಂದ ಬಂದಿದ್ರು. ಆದ್ರೆ ಇಲ್ಲೋರ್ಗೂ ಬರಕ್ಕಾಗಿರಲಿಲ್ಲ. ಇವತ್ತು ಆ ತಾಯಿನೇನೆ ಇಲ್ಲಿ ಕರ್ಕೊಂಡಿದ್ದಾಳೆ ಆಶೀರ್ವಾದ ಮಾಡೋದಕ್ಕೋಸ್ಕರ. ಯಾಕಂತಂದ್ರೆ ಈ ಸನ್ನಿಧಾನಕ್ಕೆ ನಾವು ಅನ್ಕೊಂಡು ಬರಕ್ಕಾಗಲ್ಲಣ್ಣ. ಇದೆಲ್ಲನೂ ದೈವ ಈ ಇಚ್ಛೆ ಇದ್ದು ಅವ್ರ ಆಶೀರ್ವಾದ ಇದ್ರೆ ಮಾತ್ರನೇ ಸಾಧ್ಯ. ಇವತ್ತು ನಾವು ಶುಕ್ರವಾರ, ಅದರಲ್ಲೂ ಶುಕ್ರವಾರದ ದಿನ ನಾವು ಇವತ್ತು ಬಂದಿದ್ದೀರಿ ಅಂತಂದ್ರೆ ಆ ಅಮ್ಮನೇನೆ ನಮ್ಮನ್ನು ಕರ್ಸ್ಕೊಂಡಿರೋದು. ಇವತ್ತು ನಮ್ಮ ರಾಮ ಲಕ್ಷ್ಮಣ ಮತ್ತೆ ಲವಕುಶ, ನಮ್ಮ ಗಿರೀಶ್ ಅಣ್ಣವ್ರದ್ದು ಹಿಂದೆ ಲವಕುಶ ನಾವೇ ಕೊಟ್ಟಿರ್ತಕ್ಕಂಥ ಎತ್ತರಗಳು ನಮ್ಮ ಮನೆಯಲ್ಲಿ 1 ವರ್ಷ ಇದ್ವು. ರಾಮ ಲಕ್ಷ್ಮಣ ಅಂತಂದ್ರೆ ಅವ್ರಿಗೆ ಹೇಳೋದಕ್ಕೆ ಪದಗಳಲ್ಲಿ ಸಾಲದು. ಮೊನ್ನೆ ಮಾಲಾಶ್ರೀ ಶ್ರೀಮಂತ ದಿನ ಕೂಡ ಹೇಮಂತಣ್ಣವ್ರು ಬಂದಿದ್ರು, ಅವತ್ತು ನೋಡ್ಬೋದಾಗಿತ್ತು ಅವುಗಳ ಅಲಂಕಾರ ಮೆರವಣಿಗೆ. ಇವತ್ತು ಬೆಂಗಳೂರು ಜನತೆ ಎಲ್ಲ ನೋಡಿದ್ದೀರಾ. ಆಮೇಲೆ ಹೇಮಂತಣ್ಣವ್ರು ನಾನು ಹೇಳ್ಕೊಂಡಿದ್ದೀನಿ, ನಿಮ್ಮ ದೀಪಾಲಂಕಾರಕ್ಕೆ ಕರೀದನ ನಾವು ಬರ್ತೀವಿ ಹೋಗಿದ್ವಿ ಅಂತ ದೀಪೋತ್ಸವಕ್ಕೆ. ಯಾಕಂತಂದ್ರೆ ಗೋವಿಂದನೇ ಇವತ್ತು ಏನಾದರೂ ಮಳೆ ಬೆಳೆ ಆಗ್ಬೇಕಂತಂದ್ರೆ, ಧರ್ಮ ಉಳಿಬೇಕಂತಂದ್ರೆ ಗೋರಕ್ಷಣೆ ಅಂತ ಬಾಯಿ ಮಾತಲ್ಲಿ ಹೇಳೋದಲ್ಲ, ಕಾರ್ಯರೂಪದಲ್ಲಿ ಮಾಡಬೇಕು. ಆಮೇಲೆ ಇದೇ ಭಾನುವಾರ ಹೆಬ್ಬಾಳ ಆರ್ ಟಿ ನಗರಲ್ಲಿ 108 ಬಸ್ ಸ್ಟ್ಯಾಂಡ್ ಅಲ್ಲಿ ಕೆಂಪೇಗೌಡ ಜಯಂತಿ ಐತೆ. ಬೆಳಿಗ್ಗೆ 9:30ಗೆ ದಯವಿಟ್ಟು ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ಪಾಲ್ಗೊಳ್ರಿ. ಕೆಂಪೇಗೌಡರು ಅಂತಂದ್ರೆ ನಾವು ಬೆಂಗಳೂರು ಕಟ್ಟಿರ್ತಕ್ಕಂಥ ಸಂಸ್ಥಾಪಕರವರು 4 ಇದು ಕಟ್ಟಿದ್ರಂತೆ, ಅವ್ರು ಅಷ್ಟು ಮಾತ್ರ ಬೆಂಗಳೂರು ಬೆಳೀತೆ ಅಂತ. ಇವತ್ತು ಅದರ 100ರಷ್ಟು ಮುಂದಕ್ಕೆ ಹೋಗೈತೆ ಬೆಂಗಳೂರು. ಬಟ್ ಅವ್ರು ಹಾಕಿರೋ ಚೌಕಟ್ಟಲ್ಲೇನೆ ಇವತ್ತು ಬೆಂಗಳೂರು ಅಭಿವೃದ್ಧಿ ಆಗಿರ್ಬೋದು, ಬೆಂಗಳೂರು ಬೆಳೆದಿರೋದಿರ್ಬೋದು. ಮಾಗಡಿಯಿಂದ ಎಲ್ಲೋ ಒಂದು ಸಣ್ಣ ಹಳ್ಳಿಯಿಂದ ಬಂದು ಬೆಂಗಳೂರಿನ ಇಷ್ಟು ಉನ್ನತ ಮಟ್ಟಕ್ಕೆ ಯಾರೇ ಬರಲಣ್ಣ, ಇಡೀ ವರ್ಲ್ಡ್ ಅಲ್ಲಿ ಬೆಂಗಳೂರಲ್ಲಿ ಬಂದ್ರೆ ಅನ್ನ ಸಿಗ್ತಕ್ಕಂಥ ಜಾಗ ಏಕೈಕ ಸ್ಥಳ ಅದು ಯಾವ್ದಾನ ಇದ್ರೆ ಅದು ಬೆಂಗಳೂರು ಒಂದೇನೆ. ಅಂತ ಬೆಂಗಳೂರಿಗೆ ರಾಜಮಾತೆ ನಮ್ಮ ದ್ರೌಪದಮ್ಮನವರು ಅವ್ರ ಸನ್ನಿಧಾನದಲ್ಲಿ ಇವತ್ತು ನಾವಿದ್ದೀರಿ. ಬಹಳ ಅಂದ್ರೆ ಬಹಳ ಖುಷಿ ಆಗ್ತೈತೆ. ದ್ರೌಪದಮ್ಮನವ್ರ ಒಂದ್ಸಲಿ ಜೈ ಅನ್ನೋ ಮುಖಾಂತರ, ಹಳ್ಳಿಕಾರ ಜೈ ಅನ್ನೋ ಮುಖಾಂತರ ಈ ವಿಡಿಯೋ ಮುಗಿಸೋಣ. ದ್ರೌಪದಮ್ಮನಿಗೆ, ಹಳ್ಳಿಕಾರ್ಗೆ ಜೈ, ಹಳ್ಳಿಕಾರ.